ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ರಾಜ್ಯಗಳಿಗೆ ಅನುದಾನ ಸಿಗ್ತಿಲ್ಲ ಅಂತ ಕೇಂದ್ರದ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮಾಡಿದ್ದಾರೆ. ದೆಹಲಿಯಲ್ಲಿ ಅನಿವಾರ್ಯವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಿಜೆಪಿ ಯಾವೆಲ್ಲ ರಾಜ್ಯಗಳಲ್ಲಿ ಅಧಿಕಾರ ಇಲ್ವೋ ಆ ರಾಜ್ಯಗಳಿಗೆ ಅನುದಾನ ಸಿಗ್ತಿಲ್ಲ ಅಂತ ಕೇಂದ್ರದ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ. ಅನಿವಾರ್ಯವಾಗಿ ದೆಹಲಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅಂತಿದ್ದಾರೆ ದಿನೇಶ್ ಗುಂಡೂರಾವ್. ನಮಗೆ ಪ್ರತಿಯೊಂದರಲ್ಲೂ ಕೂಡ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಬಜೆಟಿನ ಘೋಷಣೆಗಳು ಕೂಡ ನಮ್ಮ ರಾಜ್ಯಕ್ಕೆ ಅನುಷ್ಠಾನ ಆಗೋದಿಲ್ಲ. ಕೊಟ್ಟ ಮಾತನ್ನು ಕೂಡ ಯಾವುದನ್ನು ಕೂಡ ಅವರು ಉಳಿಸ್ಕೊಳ್ತಾ ಇಲ್ಲ. ಮತ್ತು ಕೇವಲ ನಾವು ಇಷ್ಟು ಹಣ ಕೊಟ್ಟಿದ್ದೀವಿ, UPA ಇದ್ದಾಗ ಇಷ್ಟು ಬಂತು, NDA ಇದ್ದಾಗ ಇಷ್ಟು ಬಂತು ನೋಡಿ. ಬಜೆಟ್ ಗಾತ್ರ ಬೆಳೀತಾನೆ ಇರ್ತದೆ. ಪ್ರತಿ 10 ವರ್ಷಕ್ಕೆ ಅದು ಪ್ರತಿ ವರ್ಷ ಬೆಳೀತಾ ಇರ್ತದೆ. 10%, 15%, 20% ಗ್ರೋತ್ ಆಗ್ತಾನೆ ಇರ್ತದೆ. 5 ವರ್ಷಕ್ಕೆ ಡಬಲ್ ಆಗಿ ಆಗ್ತದೆ ಯಾವುದೇ ಬಡ್ಜೆಟು. ಸೊ ನಾವು ಹೆಚ್ಚು ಅನುದಾನ ಕೊಡೋದಲ್ಲ, ನಮ್ಮ ಶೇರ್ ಎಷ್ಟಿದೆ ಅದು ಎಷ್ಟು ಕೊಡ್ತಾ ಇದ್ದೀರಾ, ಅದು ನಮ್ಮ ಪ್ರಶ್ನೆ. ಈಗ 10 ವರ್ಷದಿಂದ ನಮಗೆ ಎಷ್ಟು ಹಣ ಬರ್ತಾ ಇತ್ತು, ಇವಾಗ 10 ವರ್ಷದ ನಂತರ ನಮ್ಗೆ ಎಷ್ಟು ಹಣ ಬರ್ತಾ ಇದೆ. ನಮ್ಮ ಒಂದು ತೆರಿಗೆಯಲ್ಲಿರ್ಬೋದು, ಬೇರೆ ಕೇಂದ್ರದ ಪುರಸ್ಕೃತ ಯೋಜನೆಗಳಿರ್ಬೋದು, ಅದರ ಪ್ರಮಾಣ ಎಷ್ಟು ಕಮ್ಮಿಯಾಗಿದೆ. ಮತ್ತು ಬೇರೆ ರಾಜ್ಯಗಳಿಗೆ, ಈಗ ಗುಜರಾತ್ ರಾಜ್ಯ ಹೋಲಿಕೆ ಮಾಡಿದಾಗ ಅವ್ರದ್ದು ಯಾಕೆ ಹೆಚ್ಚಾಗ್ತದೆ, ನಮ್ಗೆ ಯಾಕೆ ಕಮ್ಮಿ ಆಗ್ತದೆ. ಬಿಜೆಪಿ ನಾಯಕರು ಹೆಸರಿಗೆ ಮಾತ್ರ ರಾಮರಾಜ್ಯ ಅಂತಾರೆ. ಬಿಜೆಪಿ ನಾಯಕರು ಮಾಡೋದೆಲ್ಲ ಧರ್ಮದ ಕೆಲಸ ಅಂತ ಬಿಜೆಪಿಯ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಪ್ರಧಾನಿಯಾದ ದಿನದಿಂದಲೇ ಪ್ರಜಾಪ್ರಭುತ್ವದ ಕಗ್ಗೊಲೆ, ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಎದ್ದು ಕಾಣ್ತಾ ಇದೆ. ಮೋದಿ ವಿರುದ್ಧ ಮಾತನಾಡಿದವರನ್ನ ಮುಗಿಸೋ ಕೆಲಸ ಆಗ್ತಿದೆ ಅಂತಲೂ ಕೂಡ ಆರೋಪಿಸಿದ್ದಾರೆ. ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ. ಅದು ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ. ಇವತ್ತು ನೋಡಿ, ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ್ದಾರೆ. ಚಂಡೀಗಢ ಮೇಯರ್ ಎಲೆಕ್ಷನ್ ಯಾವ ರೀತಿ ನಡೆಸಿದ್ದಾರೆ ಅಂತ. ಜಾರ್ಖಂಡಲ್ಲಿ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗೆ, ದೆಹಲಿ ಮುಖ್ಯಮಂತ್ರಿಗೆ ಏನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಗಳಿಂದ ನಮ್ಮ ಕಾಂಗ್ರೆಸ್ಸಿನ ಜನರ ಅನೇಕ ಮುಖಂಡರುಗಳು ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ಏನು ಮಾಡ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲಿ ರಾಜ್ಯಪಾಲರಿರ್ಬೋದು ಮತ್ತು ಎಲ್ಲ ಸಂಸ್ಥೆಗಳು ಇವತ್ತು ಯಾವ ಸಂಸ್ಥೆನೂ ಸ್ವತಂತ್ರ ಇಲ್ಲ. ಈಗ IT, ED, CBI ಯಾವ ಸಂಸ್ಥೆನೂ ಕೂಡ ಸ್ವತಂತ್ರವಾಗಿ ಅವ್ರು ನಿರ್ವಹಣೆ ಮಾಡ್ತಾ ಇಲ್ಲ. ಅವರೆಲ್ಲರನ್ನು ಕೂಡ ಇವತ್ತು ಚುನಾವಣೆ ಹತ್ರ ಬಂದಾಗ ಆ ರಾಜ್ಯಗಳಲ್ಲಿ ಹೋಗೋದು, ಆ ರಾಜ್ಯಗಳಲ್ಲಿ ಗಲಾಟೆ ಸೃಷ್ಟಿ ಮಾಡೋದು, ತೊಂದರೆ ಸೃಷ್ಟಿ ಮಾಡೋದು ಮತ್ತು ಅಲ್ಲೆಲ್ಲ ಒಂದು ಕಿರುಕುಳ ಕೊಡುವಂಥದ್ದು, ಹಿಂಸೆ ಕೊಡುವಂಥದ್ದು, ಸುಮ್ಮನೆ ಎಲ್ಲರ ಮೇಲೆ ರೇಡ್ ಮಾಡಿಸುವಂಥದ್ದು ಉದ್ದೇಶಪೂರ್ವಕವಾಗಿ ಇವತ್ತಿನ ದಿವಸ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅದೇ ಇವತ್ತು ಇದು ಸ್ಪಷ್ಟವಾಗಿದೆ. ನಾವೇನು ಹೇಳ್ಬೇಕು, ಇದೇನು ವಿಮರ್ಶೆ ಮಾಡಿ ಏನು ಇದಕ್ಕಿಂತ ಬಿಚ್ಚಿ ಹೇಳ್ಬೇಕಾಗಿದೆ. ಇಡೀ ದೇಶಕ್ಕೆ ನಿಮಗೂ ಕೂಡ ನೋಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಕಳೆದ ಚುನಾವಣೆ ನೋಡಿದ್ವಲ್ಲ, ಎಲ್ಲರ ಮೇಲೆ ರೇಡ್ ಮಾಡೋದು, ಟ್ಯಾಕ್ಸ್ ನೋಟಿಸ್ ಕಳಿಸೋದು, ಅವ್ರ ಮೇಲೆ ತೊಂದರೆ ಕೊಡೋದು ಎಷ್ಟಾಯ್ತು. IT, ED ಇದೆಲ್ಲ ಅದು ಅವ್ರದ್ದು ಒಂದೊಂದು ಪ್ರೋಗ್ರಾಮ್. ಅದು ಬಿಜೆಪಿಯವ್ರ ಪ್ರೋಗ್ರಾಮ್, ಅದು ಪಾಲಿಸಿ ಅವ್ರದ್ದು. ಸರ್ಕಾರಗಳನ್ನು ಬೀಳಿಸಬೇಕು ತೆಗೆದ. ಈಗ ಮೇಯರ್ ಚುನಾವಣೆಯಲ್ಲಿ ಹೆಂಗ್ ಮಾಡಿದ್ರು ಚಂಡೀಗಢನಲ್ಲಿ, ಜಾರ್ಖಂಡ್ನಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಈಗ ದೆಹಲಿಯಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಏನು ಪ್ರಯತ್ನ ಮಾಡಿದ್ರು, ಗೋವಾದಲ್ಲಿ ಏನು ಮಾಡಿದ್ರು, ಎಷ್ಟಿದೆ, ಮಧ್ಯಪ್ರದೇಶ ಏನು ಮಾಡಿದ್ರು, ಎಷ್ಟಿದೆ ಉದಾಹರಣೆಗಳು. ಅವ್ರದ್ದು ನೋಡಿ, ಅವ್ರದ್ದು ಹುಟ್ಟು ಗುಣ, ಅದು ಒಂಥರ ಗುಣ. ಬಿಜೆಪಿಯ ಸುಮ್ಮನೆ ಹೆಸರಿಗೆ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.